ರಾಜ್ಯ ರಾಜಕಾರಣದಲ್ಲಿ ನವ್ಯ ಈ ರನ್ಯಾಳ ರಾಜಕೀಯ ನಂಟಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಳ್ತಾ ಅನ್ನುವಂತಹ ಪ್ರಶ್ನೆ. ಇದು ರನ್ಯಾ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗೋಲ್ಡ್ ಕೇಸ್ನಲ್ಲಿ ಸರ್ಕಾರದ ಮಟ್ಟದಲ್ಲಿಯೇ ಬಿಗ್ ಟ್ವಿಸ್ಟ್. ಸಿಐಡಿ ವಿಚಾರಣೆಯ ಆದೇಶವನ್ನ ರಾತ್ರೋರಾತ್ರಿ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. ಯೂಟರ್ನ್ ಸರ್ಕಾರ ಮೊನ್ನೆ ಆದೇಶ ರಾತ್ರೋರಾತ್ರಿ ವಾಪಸ್ ಪಡೆದುಕೊಂಡಿದೆ. ನಟಿ ರನ್ಯಾ ಪ್ರಕರಣದಲ್ಲಿ ಹಾಗಾದ್ರೆ ರಾಜ್ಯ ಸರ್ಕಾರ ಒತ್ತಡಕ್ಕೆ ಸಿಲುಕ್ತಾ ಅನ್ನುವಂತಹ ಪ್ರಶ್ನೆ. ಹೇಳಿ ಕೇಳಿ ರಾಜಕಾರಣದಲ್ಲಿ ರನ್ಯಾ ವಿಚಾರಕ್ಕೆ ರಾಡಿ ಎದ್ದಿದೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ದೊಡ್ಡ ಮಟ್ಟದಲ್ಲಿ ಕೆಸರ ಚಾಟವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸರ್ಕಾರದ ಮಟ್ಟದಲ್ಲಿಯೇ ಟ್ವಿಸ್ಟ್ ಸಿಕ್ಕಿದ್ ಹೇಗೆ? ರನ್ಯಾ ಪ್ರೋಟೋಕಾಲ್ ಉಲ್ಲಂಘನೆಯ ಆರೋಪದ ಕೇಸ್ ಇತ್ತಲ್ಲ, ಅದಕ್ಕೆ ಸಿಐಡಿ ತನಿಖೆಗೆ ಸೂಚನೆಯನ್ನ ರಾಜ್ಯ ಸರ್ಕಾರವೇ ಕೊಟ್ಟಿತ್ತು. ಈಗ ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಆ ಆದೇಶವನ್ನ ವಾಪಸ್ ಪಡೆದುಕೊಂಡಿದೆ. ಸಿಐಡಿ ವಿಚಾರಣೆಯ ಆದೇಶವನ್ನ ವಾಪಸ್ ಪಡೆದುಕೊಂಡಿರೋದೇ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಶಿಷ್ಟಾಚಾರದ ಸಂಬಂಧ ವಿಚಾರಣೆಗೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಎಲ್ಲಿ ತಪ್ಪಾಗಿದೆ ಅಂತೇಳಿ ಕಂಡುಹಿಡಿರಿ ಅಂತ ಹೇಳಿತ್ತು. ಕಾನ್ಸ್ಟೇಬಲ್ಗಳ ಪಾತ್ರದ ಬಗ್ಗೆ ವಿಚಾರಣೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ರಾತ್ರೋರಾತ್ರಿ ಈ ಆದೇಶವನ್ನು ಕ್ಯಾನ್ಸಲ್ ಮಾಡಿದೆ. ಆದರೆ 24 ಗಂಟೆಯಲ್ಲಿಯೇ ಸಿಐಡಿ ವಿಚಾರಣೆಯನ್ನ ವಾಪಸ್ ಪಡೆದಿರೋದೆ ಸರ್ಕಾರದ ಮೇಲೆ ಒತ್ತಡ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ಅಚ್ಚರಿ ಮೂಡಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಡೆ, ಈ ನಿರ್ಧಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರಾತ್ರೋರಾತ್ರಿ ವಿಚಾರಣೆಯನ್ನ ಕೊಟ್ಟಂತಹ ಆದೇಶವನ್ನ ವಾಪಸ್ ಪಡೆದುಕೊಂಡಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಸರ್ಕಾರದ ಮೇಲೆ ಮತ್ತೆ ಒತ್ತಡ ಹೇರುವಂತಹ ಕೆಲಸನ ವಿಪಕ್ಷಗಳಿಗೆ ಇದೇ ವಿಚಾರ ಮತ್ತೊಂದು ಅಸ್ತ್ರ ಕೊಡ್ತಾ ರನ್ಯಾ ವಿಚಾರದಲ್ಲಿ ಅಂತ ಹೇಳಿ. ಪ್ರೇಮ್, ಖಂಡಿತವಾಗಿ ಕೂಡ ಸರ್ಕಾರದ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಯಾಕೆಂದರೆ ಎರಡು ಆದೇಶಗಳನ್ನು ಮಾಡಬೇಕಾದ್ರೆ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಆಗಿರುತ್ತೆ. ಚರ್ಚೆ ಮಾಡಿಯೇ ಎರಡು ಆದೇಶಗಳನ್ನು ಮಾಡುವಂಥದ್ದು. ಯಾಕೆಂದರೆ ಸಣ್ಣ ಪುಟ್ಟ ಕೇಸ್ ಆದರೆ ಆ ಒಂದು ಇಲಾಖೆಯ ಮುಖ್ಯಸ್ಥರು ಅದನ್ನು ಎನ್ಕ್ವೈರಿಯನ್ನು ಕೊಡ್ಬೋದು ಮತ್ತು ಆ ರೀತಿಯ ಆದೇಶವನ್ನು ಕೂಡ ಮಾಡಿಸ್ಬೋದು. ಆದರೆ ಇದು ಒಂದು ರೀತಿಯಲ್ಲಿ ರನ್ಯಾರಾವ್ ಕೇಸ್ ಏನಿದೆ, ಇದು ದೇಶದಾದ್ಯಂತ ಸದ್ದು ಮಾಡ್ತಾ ಇರ್ತಕ್ಕಂಥ ಕೇಸ್. ಇಂಥ ಸಂದರ್ಭದಲ್ಲಿ ಆ ಒಂದು IAS ಇಲ್ಲ ಆ ಒಂದು ಅಧಿಕಾರಿಯ ಒಂದು ಇದ್ರ ಜೊತೆಗೂ ಕೂಡ ಒಂದು ರೀತಿಯಲ್ಲಿ ತನಿಖೆಯನ್ನು ನಡೆಸುವಂಥದ್ದು, ಜೊತೆಗೆ CID ತನಿಖೆಯನ್ನು ನಡೆಸುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಆ ನಂತರ ಆದೇಶವನ್ನು ಹೊರಡಿಸಿರ್ತಾರೆ. ಆದರೆ 24 ಗಂಟೆಗಳಲ್ಲಿ ರಾತ್ರೋರಾತ್ರಿ ಈ ಒಂದು ಆದೇಶವನ್ನು ವಾಪಸ್ ಪಡೆದಿರೋದಕ್ಕೆ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಯಾಕೆಂದರೆ CID ಆ ಒಂದು ಮುಖ್ಯಸ್ಥರೇನಿದ್ದಾರೆ ಅವರು ತನಿಖಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ತನಿಖಾಧಿಕಾರಿ ಇನ್ನೇನು ಆ ಒಂದು CID ತನಿಖೆಯನ್ನು ಪ್ರಕ್ರಿಯೆಯನ್ನು ವಿಚಾರಣೆಯನ್ನು ಪ್ರಾರಂಭಿಸಬೇಕು, ಅಷ್ಟರಲ್ಲಾಗಲೇ ಆದೇಶವನ್ನು ಕೂಡ ವಾಪಸ್ ಮಾಡಿರ್ತಕ್ಕಂಥದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಯಾರ್ದಾದ್ರೂ ಪ್ರಭಾವಿಗಳ ಕೈವಾಡ ಇದೆಯಾ ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಒಂದು ವೇಳೆ ಏನಾದರೂ IAS ಅಧಿಕಾರಿ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿ, 7 ದಿನಗಳ ವರದಿಯನ್ನು ಕೂಡ ಕೊಡಲಿ ಅಂತ ಇದ್ದರೆ CIDಯ ವಿಚಾರಣೆಯನ್ನು ಕೂಡ ಒಂದು ಆದೇಶ ಮಾಡ್ತಾ ಇರಲಿಲ್ಲ. ಆದರೆ ಆದೇಶದ ಬೆನ್ನಲ್ಲೇ ಎಲ್ಲೋ ಒಂದು ಕಡೆ ಈ ಎರಡು ಪ್ರಕ್ರಿಯೆಗಳು, 2 ತನಿಖೆಗಳು ನಡೀಬೇಕು ಅಂತ ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಡಿಸೈಡ್ ಆಗಿತ್ತು. ಆದರೆ ಈಗ ಏಕಾಏಕಿ ವಾಪಸ್ ಪಡೆದಿರ್ತಕ್ಕಂಥದ್ದು ಸರ್ಕಾರದ ನಡೆಗೆ ಒಂದು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಯಾರೋ ಪ್ರಭಾವಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.